ಎಲ್ಲರಿಗೂ ನಮಸ್ಕಾರ. ಬೇಸಿಗೆಯ ನಿಮಿತ್ತ ನಾವು ಎಳನೀರನ್ನು ಆಯ್ಕೆ ಮಾಡುವುದು ಸೂಕ್ತ. ಯಾಕೆಂದರೆ ಇದು ದೇಹಕ್ಕೆ ತಂಪು, ಆರೋಗ್ಯಕ್ಕೆ ಅಮೃತ. ಎಳನೀರನ್ನು ಆಯುರ್ವೇದದಲ್ಲಿ ನಾರಿಕೇಳೋದಕಂ ಅಂತ ಕರೆಯಲಾಗುತ್ತದೆ. ಅಷ್ಟಾಂಗ ಹೃದಯದ ಪ್ರಕಾರ ಶ್ಲೋಕ ಹೀಗಿದೆ: ನಾರಿಕೇಳೋದಕಂ ಸ್ನಿಗ್ಧಂ ಸ್ವಾದು ವೃಷ್ಯಂ ಹಿಮಂ ಲಘು ತೃಷ್ಣ ಪಿತ್ತಾನಿಲಹರಂ ದೀಪನಂ ಬಸ್ತಿ ಶೋಧನಂ. ಅಂದರೆ ನಾರಿಕೇಳೋದಕವು ಅಂದರೆ ತೆಂಗಿನ ಎಳನೀರು ಸ್ನಿಗ್ಧ ಗುಣವುಳ್ಳದ್ದಾಗಿಯೂ, ಸ್ವಾದು ಅಂದರೆ ಮಧುರ ರಸ ಉಳ್ಳದ್ದಾಗಿಯೂ, ವೃಷ್ಯಂ ಅಂದರೆ ಶುಕ್ರವನ್ನು ವೃದ್ಧಿಸುವಂತೆಯೂ, ಹಿಮಂ ಅಂದರೆ ತಂಪು ಅಂದರೆ ಇದು ಶೀತವೀರ್ಯವುಳ್ಳದ್ದಾಗಿಯೂ, ಲಘು ಅಂದರೆ ಇದು ಪ್ರಭಾವದಿಂದ ಬೇಗ ಜೀರ್ಣವಾಗುವುದು, ತೃಷ್ಣ ಪಿತ್ತ ಅನಿಲಹರಂ ತೃಷ್ಣಹರಂ ಅಂತಂದರೆ ನೀರಡಿಕೆಯನ್ನು ನಿವಾರಣೆ ಮಾಡುತ್ತದೆ, ಪಿತ್ತಾನಿಲಹರಂ ಅಂದರೆ ಪಿತ್ತ ಮತ್ತು ವಾತ ಪ್ರಕೋಪವನ್ನು ಶಮನ ಮಾಡುತ್ತದೆ, ದೀಪನಂ ಅಂದರೆ ಅಗ್ನಿಯನ್ನು ವೃದ್ಧಿಸುತ್ತದೆ, ಹಾಗೆ ಬಸ್ತಿ ಶೋಧನಂ ಅಂದರೆ ಬಸ್ತಿ ಅಂದರೆ ಬ್ಲ್ಯಾಡರನ್ನು ಕ್ಲೆನ್ಸ್ ಮಾಡಿ ಮೂತ್ರ ವೃದ್ಧಿಸುತ್ತದೆ. ಹಾಗೆಯೇ ಯೋಗರತ್ನಾಕರ ಎಂಬ ಗ್ರಂಥದಲ್ಲಿ ನಾರಿಕೇಳೋದಕವನ್ನು ಹೃದಯ ಎಂದು ಉಲ್ಲೇಖನ ಮಾಡಿದ್ದಾರೆ. ಹೃದಯ ಎಂದರೆ ಹೃದಯಕ್ಕೆ ಹಿತ ಎಂದು. ಇನ್ನು ಎಳನೀರಿನ ಪೋಷಕಾಂಶಗಳನ್ನು ಅವಲೋಕಿಸಿದಾಗ ಇದರಲ್ಲಿ ಎಲೆಕ್ಟ್ರೋಲೈಟ್ಸ್ ಹೇರಳವಾಗಿದೆ. ಪೊಟ್ಯಾಷಿಯಂ, ಸೋಡಿಯಂ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ ಹೆಚ್ಚಾಗಿರುವ ಕಾರಣ ನಮ್ಮ ದೇಹದಲ್ಲಿನ ಫ್ಲೂಯಿಡ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡುತ್ತದೆ, ಡಿಹೈಡ್ರೇಷನನ್ನು ತಡೆಗಟ್ಟುತ್ತದೆ, ಬ್ಲಡ್ ಪ್ರೆಷರನ್ನು ಹತೋಟಿಯಲ್ಲಿಡುತ್ತದೆ. ವಿಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿರುವ ಕಾರಣ ದೇಹದ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತದೆ. ಅಮೃತ ಸಮಾನ ಗುಣವುಳ್ಳಂಥ ಎಳನೀರನ್ನು ನಾವು ಸಾಫ್ಟ್ ಡ್ರಿಂಕ್ಗಳ ಭರಾಟೆಯಲ್ಲಿ ಮರೆತು ಬಿಟ್ಟಿದ್ದೇವಲ್ಲವೇ? ಇನ್ನಾದರೂ ಎಚ್ಚೆತ್ತುಕೊಳ್ಳೋಣ, ಒಳ್ಳೆಯದನ್ನು ಆರಿಸೋಣ. ಧನ್ಯವಾದಗಳು.